ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹೊನ್ನಕಿರಣಗಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಮರಗಮ್ಮ ದೇವಿಯ ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸುಕ್ಷೇತ್ರ ಹೊನ್ನಕಿರಣಗಿ ಮರಗಮ್ಮ ದೇವಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗಿಯಾದ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂವೈ ಪಾಟೀಲ್ ಅವರು ಸಾಹಿತ್ಯ ರತ್ನ ಈರಮ್ಮ ಗುರುಸ್ವಾಮಿ ಅವರ ರಚಿಸಿದ ಮರಗಮ್ಮ ದೇವಿ ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಚೋಟೇಶ್ವರ ಸಂಸ್ಥಾನದ ಮಠದ ಚಂದ್ರಗುಂಡ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಬಹಳ ಸುಂದರವಾಗಿ ಸಾಹಿತ್ಯ ರಚನೆ ಮಾಡಿ ಒಳ್ಳೆ ಕಂಠದಿಂದ ಇವತ್ತು ನಾನು ನೋಡದೆ ಆಲಿಸಿದೆ. ಬಹಳ ಸುಮಧುರವಾಗಿ ಅವರು ಈ ಗೀತೆಯನ್ನ ದೇವಿಯ ಗೀತೆಯನ್ನ ರಚಿಸಿ ಹಾಡಿದ್ದನ್ನು ಬಹಳ ನಮಗೆ ಸಂತೋಷ ತಂದಿದೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ನಮ್ಮ ಮಹಿಳೆಯರು ಇವತ್ತು ಕವಿಗಳಾಗಿ ಹೊರ ಬಂದಿದ್ದು ಬಹಳ ಅಭಿಮಾನ ಸಂಗತಿ. ಇಲ್ಲಿ 12ನೇ ಶತಮಾನದಲ್ಲಿ ಅಕ್ಕಮಾದೇವಿ ಕವಿತೆಯಾಗಿ ಈ ನಾಡನ್ನೇ ಬೆಳೆದರು. ಅದೇ ರೀತಿ ಇವತ್ತು ಈರಮ್ಮ ತಾಯಿ ಈ ದೇವಿಯ ಮೇಲೆ ಒಂದು ಸಾಹಿತ್ಯ ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಇವತ್ತ ಆ ಕವಿತೆಯ ಮುಖಾಂತರ ಮತ್ತು ಸಂಗೀತ ಸೇವೆ ಮಾಡಿದಂತ ನಮ್ಮ ಮಲ್ಲಿಕಾರ್ಜುನ ಅವರು ಇದಕ್ಕೆ ಅವರು ಸಂಗೀತ ರಚನೆ ಮಾಡಿದ್ದಾರೆ. ಆದಿಶಕ್ತಿ ಮರಗಮ್ಮ ದೇವಿಯ ಪುಣ್ಯಕ್ಷೇತ್ರದೊಳಗೆ ಧ್ವನಿಸುರುಳಿಯ ಭಕ್ತಿಗೀತೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿರುವಂಥದ್ದು. ಈ ಕ್ಷೇತ್ರ ಹೊನ್ನಕಿರಣಿಗೆ ವಿಶಿಷ್ಟವಾದಂಥ ತನ್ನದೇ ಆದಂಥ ಶಕ್ತಿಯುತವಾದಂಥ ಒಂದು ಕ್ಷೇತ್ರ ಇದೆ. ಜಾತಿ ಮತ ಪಂಥ ಭೇದ ಯಾವುದನ್ನು ಲೆಕ್ಕಿಸದೆ ಎಲ್ಲರನ್ನ ಪ್ರೀತಿ ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಅದು ಮರಗಮ್ಮ ತಾಯಿ ದೇವಸ್ಥಾನ. ಆ ತಾಯಿಯ ಆಶೀರ್ವಾದವನ್ನು, ಯಾಕೆಂದರೆ ಆದಿಶಕ್ತಿ ಅನಂತ ರೂಪವನ್ನು ತಾಳಿ ಲೋಕಕ್ಕೆ ಭೂಮಿಗೆ ಬಂದಿರುವಂಥ ಕಂಟಕವನ್ನು ದುಷ್ಟ ರಕ್ಕಸರನ್ನು ಸಂಹಾರ ಮಾಡುವುದಕ್ಕಾಗಿ ಆದಿಶಕ್ತಿ ಅನಂತ ರೂಪಗಳನ್ನು ತಾಳ್ತಾಳೆ. ಆದಿಶಿಯೊಳಗೆ ಅನಂತ ರೂಪದೊಳಗೆ ಈ ಮಾರಿಕಾಂಬ ಮರಗಮ್ಮ ಅನ್ನುವಂಥ ಒಂದು ವಿಶೇಷವಾದಂಥ ನೋಡ್ರಿ, ಇವತ್ತು ಸಿರಿಸಿ ಮಾರಿಕಾಂಬನೇ ಕಿರಣಿಗೆ ಮರಗಮ್ಮ. ಅಲ್ಲಿಗೆ ಹೋಗಿ ಅಲ್ಲಿ ಬೃಹತ್ತಾಗಿ ದೇವಸ್ಥಾನ ಒಂದು ಕ್ಷೇತ್ರವಾಗಿ ಬೆಳೆದಿದೆ. ಆದರೆ ಈ ಸಣ್ಣ ಗ್ರಾಮ ಆಗಿರುವುದರಿಂದ ವಿಶೇಷವಾದಂಥ ಈಗ ಆ ತಾಯಿಯ ಪ್ರಚಾರಕ್ಕಾಗಿ, ಆ ತಾಯಿಯ ಒಂದು ಎಲ್ಲ ಕಡೆಗೂ ಆಕೆಯ ಮಹಿಮೆಯನ್ನು, ಆಕೆಯಲ್ಲಿರುವಂಥ ವಿಶೇಷವಾದಂಥ ಶಕ್ತಿಯನ್ನು ಪ್ರಸಾರ ಮಾಡಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಶ್ರೀಮತಿ ಜ್ಯೋತಿ ಅರುಣ್ಕುಮಾರ್ ಪಾಟೀಲ್ರವರ ಒಂದು ಧ್ವನಿಸುರುಳಿಯನ್ನು ಈ ನಾಡಿಗೆ ನೀಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಾಹಿತ್ಯ ರೂಪವನ್ನು ಕೊಟ್ಟಿರುವಂಥವರು ನಮ್ಮ ಈರಮ್ಮ ಗುರುಸ್ವಾಮಿಯವರು. ಜೊತೆಗೆ ಸಂಗೀತ ಒಂದು ಕಂಠದಾನ ಜೊತೆಗೆ ಒಂದು ಸಂಯೋಜನೆಯನ್ನು ಮಾಡಿರುವಂಥ ನಮ್ಮ ಮಲ್ಲಿಕಾರ್ಜುನ ಮಣ್ಣೂರವರು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾನ್ಯ ಜನನಾಯಕರಾಗಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ಎಂ ಆರ್ ಪಾಟೀಲರು ಈಗ ಉದ್ಘಾಟನೆಗೊಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಂಥ ಒಂದು ಆ ತಾಯಿಯ ಪ್ರಚಾರ ಪ್ರಸಾರ ನಾಡಿನಾದ್ಯಂತ
ಭಕ್ತರ ಭಕ್ತಿಯೊಳಗೆ ಮನೆಯೊಳಗೆ ಭಕ್ತರ ಮನದೊಳಗೆ ತುಂಬಿಕೊಂಡಿರುವಂಥವಳು. ಆ ತಾಯಿಗೆ ಒಂದು ವಿಶೇಷವಾದಂಥ ಗೌರವ. ಸಮಾರಂಭದಲ್ಲಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಸಜ್ಜನ್ ಶೆಟ್ಟಿ ದಂಪತಿಗಳಿಗೆ ಗಣ್ಯರು ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಿದರು. ಸಮಾರಂಭದಲ್ಲಿ ದೇವಸ್ಥಾನದ ಅರ್ಚಕರಾದ ಮರೆಪ್ಪ, ಕೆಪಿಸಿಸಿ ಸದಸ್ಯರಾದ ಜ್ಯೋತಿ ಅರುಣ್ಕುಮಾರ್ ಪಾಟೀಲ್, ಬದ್ರಿನಾಥ್ ಸಜ್ಜನ್, ಸಾಯಿಬಣ್ಣ ನೀಲಪ್ಗೋಳ್, ಸೋನುಬಾಯಿ ಜಯಕುಮಾರ್, ಮಲ್ಲಿನಾಥ್ ಬುಸ್ಸಾ, ಮಲ್ಲಿಕಾರ್ಜುನ್ ಇಕ್ಕಳಕಿ, ಮಲ್ಲಿಕಾರ್ಜುನ್ ಮಣ್ಣೂರ್, ಅರುಣ್ಕುಮಾರ್ ಕಂತೆಗೋಳ್ ಸೇರಿದಂತೆ ದೇವಸ್ಥಾನದ ಮುಖಂಡರು ಹಾಗೂ ಅನೇಕ ಭಕ್ತರು ಉಪಸ್ಥಿತರಿದ್ದರು.